ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಬಟರ್ ಫ್ರೂಟ್ ಜ್ಯೂಸ್ ತೊಗೋತಾ ಇದ್ದೀನಿ. ನೋಡಿ, ಬಟರ್ ಫ್ರೂಟ್ ಜ್ಯೂಸ್ ತುಂಬ ಚೆನ್ನಾಗಿದೆ. ಸೀಸನಲ್ ಫ್ರೂಟ್ಸ್ ಅಲ್ವಾ, ಹಾಗಾಗಿ ತೊಗೋತಾ ಇದ್ದೀನಿ. ಶುಗರ್ ಆ್ಯಡ್ ಮಾಡಲ್ಲ, ನಾನು ಮಿಲ್ಕ್ ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಿಡು ಅವಳು ಯಾರವನು ಅನಿ ಅನು ಏನೇ ಅನಿ ಹಾಂ ಕರ್ಕೊಬ, ಕೊಡು ಅನಿ, ಕೊಡು ಬರ್ರೆ. ನಿಂದು ಏನೇ ನಿಂದು? ಏಯ್ ಹುಚ್ಚಿ, ಎಟ್ಬೇಕಾ? ಬಾನು ಕರಿ ಅವಳಲ್ಲ, ಕರಿ. ಬೇಡ ಬಿಡು, ಏನದು? ಅಯ್ಯೋ ರಾಮ, ಕೊಡು. ಅನಿ, ಅದು ಏನದು ಕಾಲಲ್ಲಿ ಹಾಕೊಂಡಿರೋದು ನೀನು? ಶೂ ಅದು ನಿನಗೆ ಅನಿ? ಕಚ್ಕೊಂಡು ಹೋದ್ಲು ನಿಂದು. ತಗೋಬರ್ರೆ, ಕೇಳು, ತಗೋಬಾನು. ಅನಿ ನಿನ್ನ ತೊಗೊಂಡೋದ್ಲು ರಿಂಗು, ಬಾನು ತಗೋಬಾ. ಹಾಂ, ಅದು ಕೊಟ್ಟೆಯಾ? ನೀ ಯಾರ್ದು ಅದು ರಿಂಗು? ನಿಂದಲ್ವಾ? ಕೊಡು, ನಂದು ಕೊಡು. ಸೋಫಿಯನ್ನು ಕೊಡ್ತಾಳೆ. ಕೊಡು ಸೋಫಿ, ಕೊಡು, ನಂದು ಕೊಡು ಅನು. ಕಚ್ಚಾಕ್ತಾಳೆ ನನಗೆ. ಯಾಕೆ ಕೊಟ್ಟೆ ನೀನು? ಯಾಕೆ ಕೊಟ್ಟೆ? ಹಾಂ, ಅದು ಎತ್ಕೊ ಬಾ. ತಗೋ. ಹೊಡಿ. ಅಯ್ಯೋ, ಏಯ್ ಹುಚ್ಚಿ, ನೀ ಕೂತ್ಕೊ ನೀನು. ಆ ಕಡೆ ಕೂತ್ಕೋ, ಗೋಡೆ ಕಡೆಗೆ. ಅನಿ ಏನಪ್ಪ ಬೆಳಗ್ಗೆನೇ ಏನದು ಒರೆಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ತುಂಬ ಟ್ಯಾನ್ ಆಗಿದ್ದೀನಿ ನಾನು. ಆ್ಯಕ್ಚುಲಿ ಈ ಬಿಸಿಲಿಗೆ ತುಂಬ ಟ್ಯಾನ್ ಆಗಿದ್ದೀನಿ, ಹಂಗಾಗಿ ನಾನು ಏನೋ ರೆಮಿಡಿ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡುವ ಏನು ಅಂತ. ಇವತ್ತು ನಾನು ಸೋಪ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ನಾನು ಸೋಪ್ ಮಾಡಿಕೊಂಡು, ಹಾಗಾಗಿ ಖಾಲಿ ಆಗಿತ್ತು ಅಂತ ಹೇಳಿ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಗ್ಲಿಸರಿನ್ ಇಟ್ಟಿದ್ದೀನಿ ಬೇಕೆ ಅಂತ, ಸೋಪ್ ಬೇಸ್ ಹಾಕಿಟ್ಟಿದ್ದೀನಿ ಬೇಕಿಂಗ್ಗೆ ಅಂತ. ನೋಡಿ, ಇವಾಗ ಲಿಕ್ವಿಡ್ ಆಗ್ತಾ ಇದೆ ಇದು. ಎಷ್ಟೋ ದಿನದ ನಂತರ ಮಾಡ್ಕೋತಾ ಇದ್ದೀನಿ. ಡಿಟ್ಯಾನ್ ಸೋಪ್ ಮಾಡ್ಕೋತಾ ಇದ್ದೀನಿ ನಾನು. ಆ್ಯಕ್ಚುಲಿ ನನಗೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಮುಖದಲ್ಲಿ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಬ್ಯೂಟಿಷಿಯನ್ ಕೋರ್ಸ್ ಕಲಿಯೋಕ್ಕೆ ಹೋಗಿದ್ನಲ್ಲ, ಸೊ ಅದನ್ನು ಕಲಿಯುವಾಗ ನಾವು ಬ್ಲೀಚ್ ಮಾಡಿಸ್ಕೊಂಡಿದ್ದೆ ಆ್ಯಕ್ಚುಲಿ ಮುಖಕ್ಕೆ. ಅದು ನನಗೆ ಎಫೆಕ್ಟ್ ಆಗಿದೆ ತುಂಬ. ಆ ಕಾರಣಕ್ಕೆ ತುಂಬ ಪಿಂಪಲ್ಸ್ ಆಗ್ತಿದೆ, ಗುಳ್ಳೆಗಳಾಗ್ತಿದೆ, ಮುಖ ಎಲ್ಲ ಹಾಳಾಗ್ತಾಯಿದೆ ಆ್ಯಕ್ಚುಲಿ. ಆ ಕಾರಣಕ್ಕೆ ನಾನು ಇವತ್ತು ಡಿಸೈಡ್ ಮಾಡಿ ನಾನೇ ಹೋಮ್ ಮೇಡ್ ರೆಸಿಪಿ ಸೋಪ್ ಮಾಡ್ಕೋತಾ ಇದ್ದೀನಿ. ಡಿಟ್ಯಾನ್ ಸೋಪು ಆ್ಯಕ್ಚುಲಿ ನೋಡಿ ಹಿಂಗಿರುತ್ತೆ. ಇದು ಲಿಕ್ವಿಡ್ ಫಾರ್ಮಿಂಗ್ ಆಗುತ್ತೆ. ಇದನ್ನು ಮೌಲ್ಡಲ್ಲಿ ಹಾಕ್ಬೇಕೀಗ. ಇದನ್ನು ಆ್ಯಕ್ಚುಲಿ ಮೌಲ್ಡ್ಗೆ ಹಾಕೋಬೇಕು. ತೋರಿಸ್ತೀನಿ ನಾನು ನಿಮಗೆ, 2 ನಿಮಿಷ.
ಆಲ್ರೆಡಿ ನಾನು ಮೌಲ್ಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮೌಲ್ಡ್ ರೆಡಿ ಇದೆ. ಮೌಲ್ಡಿಗೆ ನಾನು ಹಾಕುತ್ತಾ ಇದ್ದೀನಿ ನೋಡಿ. ಸದ್ಯಕ್ಕೆ ಎರಡು ಸೋಪ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ನನ್ನ ಹತ್ರ ಬೇಸ್ ಖಾಲಿಯಾಗಿತ್ತು, ಅದಕ್ಕೆ 2 ಸೋಪ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇವಾಗ ನಾನು ಓವರ್ ನೈಟ್ ಬಿಡ್ತೀನಿ. ಆ್ಯಕ್ಚುಲಿ ನಾಳೆ ತೋರಿಸ್ತೀನಿ ನೋಡಿ ಹೇಗಾಗಿರುತ್ತೆ ಅಂತ ಹೇಳ್ಬಿಟ್ಟು ಓವರ್ ನೈಟ್ ಬಿಟ್ಟು ಮತ್ತು ನಾಳೆ ಓಪನ್ ಮಾಡಿ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನೀವೇ ರಿಸಲ್ಟ್ನ ನೋಡಿ ಹೇಳಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ. ನಾನು ಯೂಸ್ ಮಾಡ್ತೀನಿ, ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಆಫ್ಟರ್ ಬಿಫೋರ್ 2 ಕೂಡ ಫೋಟೋಸ್ ಹಾಕ್ತೀನಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಓವರ್ ನೈಟ್ ಇಟ್ಟಿಡೋಣ ಇವಾಗ. ಇದನ್ನ ನೋಡ್ಬೋದು ಆ್ಯಕ್ಚುಲಿ ನನ್ನ ಕೈ ಎಷ್ಟು ಟ್ಯಾನ್ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ. ಇದು ಏನು ಉಳ್ಕೊಂಡಿದೆಯಲ್ಲ ಅದರದ್ದು ಸ್ವಲ್ಪ, ಅದನ್ನು ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ. ಯಾರು ಬರ್ತಾರೆ? ಏನು ಅಣ್ಣಂಗೆ? ಏನು ಅಣ್ಣಂಗೆ? ಅಲ್ಲ ಅಜ್ಜಿಗೆ ಹೋಗ್ತಾ ನೋಡು, ಅಲ್ಲಿ ಓಡು. ನಿಮ್ಮ ಮಮ್ಮಿ ಬಂತಂತೆ, ಓಡಲಿ. ಹಾಂ ಹೇಳಿ ಹೇಳಿ. ಹಾಂ ಓಡು. ಇವಾಗ ಇದನ್ನು ಒಂದು 10 ಮಿನಿಟ್ಸ್ ಬಿಡ್ತೀನಿ, ಆಮೇಲೆ ಇದನ್ನ ವಾಶ್ ಮಾಡ್ಕೊಂಡು ಬಂದು ನಾನು ನಿಮ್ಗೆ ತೋರಿಸ್ತೀನಿ. ನಾನು ಈ ಕೈಗೆ ಯಾಕೆ ಅಪ್ಲೈ ಮಾಡಿಲ್ಲ ಅಂದರೆ ಡಿಫ್ರೆನ್ಸ್ ತೋರಿಸ್ಬೇಕಲ್ಲ ಅಂತ ಅಪ್ಲೈ ಮಾಡಿಲ್ಲ. ರಿಸಲ್ಟ್ ಗೊತ್ತಾಗಬೇಕಲ್ಲ ನಿಮಗೆ. ನಂಗೆ ಆ್ಯಕ್ಚುಲಿ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ ಇಲ್ಲಿ ಈ ಭಾಗ ಎಲ್ಲ, ಮತ್ತು ಇಲ್ಲಿ ತುಂಬ ಬ್ಲ್ಯಾಕ್ ಹೆಡ್ಸ್ ಆಗಿದೆ. ತೋರಿಸ್ತೀನಿ ನಿಮಗೆ ವಾಶ್ ಆದಮೇಲೆ ಎಷ್ಟು ಆಗಿದೆ ಅಂತ. ಅಪ್ಲೈ ಮಾಡಿ ಈಗ 10 ಮಿನಿಟ್ಸ್ ಆಗಿದೆ. ಬನ್ನಿ ವಾಶ್ ಮಾಡ್ಕೊಂಡು ಬರುವ, ನೋಡೋಣ ರಿಸಲ್ಟ್ ಹೆಂಗೆ ಬಂದಿದೆ ಅಂತ ಹೇಳಿ. ನೋಡ್ಬೋದು ಆ್ಯಕ್ಚುಲಿ ನೀವು ರಿಸಲ್ಟ್ನ. ನನಗೆ ತುಂಬ ಬ್ಲ್ಯಾಕ್ ಹೆಡ್ಸ್ ಆಗಿದೆ, ತೋರಿಸ್ತೀನಿ ನನಗೆ. ಇದೆಲ್ಲ ಪಿಂಪಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗೋಗಿದೆ ಆ್ಯಕ್ಚುಲಿ. ನೋಡಿ, ನೋಡಿದ್ರಲ್ಲ ಡಿಫ್ರೆನ್ಸು. ಆವಾಗಲೇ ನೋಡಿ, ಇದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಾಗಿದೆ. ನೋಡ್ಬೋದು ನೀವು ಅದೆಷ್ಟು ತುಂಬ ಅಂದರೆ ತುಂಬ ಟ್ಯಾನ್ ಆಗಿತ್ತು. 1 ವಾಶ್ 2 ವಾಶಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡ್ಕೋಬೇಕಂತ. ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು 2 ಕೈದು ರಿಸಲ್ಟು ಹೆಂಗಿದೆ ಅಂತ ಹೇಳಿ.
ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಅದಕ್ಕೆ ಲೈವಲ್ಲಿ ತೋರಿಸ್ಬೇಕು ಅಂತಲೇ ನಾನು ಇನ್ನೊಂದು ಕೈಗೆ ಅಪ್ಲೈ ಮಾಡ್ದೇ 10 ಮಿನಿಟ್ಸ್ ವೆಯ್ಟ್ ಮಾಡಿ ಅದರ ನಂತರ ವೀಡಿಯೋ ಮಾಡಿರೋದೆ. ಅದಕ್ಕೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ನೋಡಿದ್ರಲ್ಲ ಡಿಫ್ರೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಅದಾದ ನಂತರ 4 ಅವರ್ಸ್ಗೆ ತುಂಬ ಡ್ರೈ ಆಯಿತು ಸೋಪು ಹಚ್ಚಲ್ಲಿ. ಅದ್ರದ್ದು ತಿಕ್ನೆಸ್ ಕರೆಕ್ಟಾಗಿ ಬಂತು. ಹಾಗಾಗಿ ನಾನು 4 ಅವರ್ಸ್ಗೆ ಓಪನ್ ಮಾಡಿದೆ. ಆ ದಿನವೇ ಓಪನ್ ಮಾಡಿದೆ. ನಾನು ಓವರ್ನೈಟ್ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ನಾರ್ಮಲ್ ಬೇಸ್ ಆದರೆ ಓವರ್ನೈಟ್ ಬಿಡಬೇಕಾಗುತ್ತೆ. ನಾನು ಇದಕ್ಕೆ ಪಿಯರ್ ಸೋಪೇ ಯೂಸ್ ಮಾಡಿದ್ದೆ. ನನಗೆ ತುಂಬ ಇಮಿಡಿಯೇಟ್ ಆಗಿ ಬೇಕಾಗಿದ್ದರಿಂದ ಪಿಯರ್ ಸೋಪ್ನೇ ಬೇಸಾಗಿ ಯೂಸ್ ಮಾಡ್ಕೊಂಡಿದ್ದೆ. ಹಾಗಾಗಿ 4 ಅವರ್ಸ್ಗೆ ಇದು ಗಟ್ಟಿ ಆಯಿತು. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ವಾವ್, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಇದನ್ನು ಮುಗಿಸಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸಿಟಿ ಕಡೆ ಹೋಗಬೇಕಾಗಿತ್ತು. ಸ್ವಲ್ಪ ನಮಗೆ ಮಾರ್ಕೆಟಿಂಗಲ್ಲಿ ಕೆಲಸ ಇತ್ತು, ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ನಾವು. ಹಾಗಾಗಿ ಮಾರ್ಕೆಟ್ಗೆ ಹೊರಡೋಣ ಅಂತ ಹೇಳಿಬಿಟ್ಟು ನಾನು, ಬಾನು ಮತ್ತು ಪೂ ಎಲ್ಲ ಹೊರಟ್ವಿ. ಫ್ರೆಂಡ್ಸ್ ಎಲ್ಲ ಸೇರಿ ಹೊರಗಡೆ ಹೊರಟಾಗ ಅಲ್ಲಿ ಆನ್ ದ ವೇ ಹೋಗ್ತಾ ಪೂ ಒಬ್ಬಳನ್ನೇ ಗಾರ್ಡ್ನಲ್ಲಿ ನಮ್ಮನ್ನಿಬ್ಬರನ್ನ ಬಿಟ್ಬಿಟ್ಟು ತುಂಬ ಫಾಸ್ಟಾಗಿ ಹೋಗ್ತಿದ್ದಾಳೆ. ಹಂಗಾಗಿ ಅವಳನ್ನು ಬೈಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾಳೆ, ರೋಡ್ ಸಿಕ್ಬಿಟ್ರೆ ಸಾಕು ಎಗಸ್ಕೊಂಡು ಹೋಗ್ತಾ ಇರ್ತಾಳೆ ಅಂತ ಹೇಳ್ಕೊಂಡು ಹಾಗೆ ಅವಳ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಮ್ಮಿಂದ ಮುಂಚೆ ಇದ್ದಾಳೆ ಅವಳು. ನೋಡ್ಬೋದು ನೀವು ಈಗ ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ ಮೇಡಮ್ ಅವರು. ಹೋಗ್ತಾ ಇದ್ದಾಳೆ. ನಾವು ಮಾರ್ಕೆಟಿಗೆ ಎಂಟ್ರಿ ಕೊಡ್ತೀವಿ. ಅದರಿಂದ ಪಾರ್ಕಿಂಗ್ ಮಾಡೋದು ತುಂಬ ಪ್ರಾಬ್ಲಮ್ ಇಲ್ಲಿ ಮಾರ್ಕೆಟ್. ಫಸ್ಟ್ ಟೈಮು ಮಾರ್ಕೆಟ್ ಒಳಗೆ ಬಂದಿರೋದು ನಾನು. ಇದೇ ಫಸ್ಟ್ ಟೈಮು ಮಾರ್ಕೆಟ್ ಒಳಗಡೆ ಹೋಗಿ ಎಂಟೈರ್ ಮಾರ್ಕೆಟ್ ಎಲ್ಲ ಸುತ್ತಾ ಇರೋದು ನಾನು. ನೋಡ್ತಾ ಇರ್ಬೋದು ನೀವು, ಅದೆಷ್ಟು ಚೆನ್ನಾಗಿದೆ. ಮಾರ್ಕೆಟ್ ಒಳಗೆ ಹೋದರೆ ಎಷ್ಟು ಖುಷಿ ಆಗುತ್ತೆ. ಕಲರ್ ಹಣ್ಣು ಯಾವ್ದು ಬೇಕು ಎಲ್ಲ ತಗೋಬೋದು. ಆಮೇಲೆ ಫ್ಲವರ್ಸ್ ಆಗ್ಬೋದು. ನೋಡೋಕ್ಕೆ ಏನೋ ಚಂದಪ್ಪ, ಬಟ್ ತುಂಬ ರಶ್ ಇದ್ದಾರೆ. ಇಲ್ಲೇ ಇದೆಯಾ ಅಂತ ಎಷ್ಟು ಮನೆಗೆ ನೋಡ್ತಾ ಇರ್ಬೋದು ನೀವು. ನಮ್ಗೆ ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಹೂವು ನೋಡಿದ ತಕ್ಷಣ ತೊಗೋಬೇಕು ಅನ್ನೋಷ್ಟು ಖುಷಿ ಆಗುತ್ತೆ. ಹಾಗಾಗಿ ಏನೇನು ಬೇಕು ಎಲ್ಲನೂ ತೊಗೊಂಡು ಬಂದ್ವಿ ನಾವು. ಮೇಡಮ್ ಸೈಡ್ ಕೊಡ್ತೀರಾ? ಬಿಡಲ್ಲ, ನಾವು ಹೋಗ್ಬೇಕಲ್ಲ. ಸೈಡ್ ಬಿಡ್ತೀರಾ ಅಂತ. ಬಾ, ಈಗ ನಾವು ತರಕಾರಿ ತಗೊಳ್ಳೋದು ಬಂದಿದ್ದೀವಿ ಮಾರ್ಕೆಟ್ ಒಳಗಡೆ. ಈಗ ತರಕಾರಿ ಅಂಗಡಿ ಸಿಕ್ಕಿದೆ. ಅದೇ ತಾನೆ. ಒಮ್ಮೆ ಬಂದು ಯಾಕೆ ಕಳ್ಸ ಹಾಕ್ತೀರಾ? ಏನ್ರಿ ತಗೋತೀರಾ? ಅದು ತಗೊಳಕ್ ಇಲ್ಲಿಗೆ ಬರ್ಬೇಕಿತ್ತ? ಬೀನ್ಸ್ ಕ್ಯಾರೆಟ್ ತಗೊಳಕ್ಕೆ ಮಾರ್ಕೆಟಿಗೆ ಬಂದಿದ್ದಾರೆ ನನ್ನ ಫ್ರೆಂಡ್ಸು. ನೋಡ್ರಪ್ಪ,
ಆದರೆ ಏನು ತಗೋಬೇಕು ಅಂತ ಗೊತ್ತಿಲ್ಲ. బాయ్ మెన్ ಹೀಗೂ ఉంటాయి ಹಾಗಲ್ಕಾಯಿ. ಇದೇನಿದು? ಆಲೂಗಡ್ಡೆ ಕಡೆ. ಇಲ್ಲ, ಇದೇನಿದು ಇದು? ಅದು ಆಲೂಗಡ್ಡೆ ಅಂತ ಅವಳೆ ಹೆಸರುಗಡ್ಡೆ. ಆಲೂಗಡ್ಡೆ ಅಂತ. ಹೆಸರುಗಡ್ಡೆ ಇದು ಮಾತ್ರ ತೊಂಡೆಕಾಯಿದು. ಎಷ್ಟು ದೊಡ್ಡ ದೊಡ್ಡದಿದಲ್ವ? ಪೇ ಮಾಡಿತ್ತು. ಆ ಕಡೆ ಸಿಗ್ತದೆ. ನೋಡಿದ್ರಲ್ಲ, ನಾವು ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡಿಕೊಂಡು ಗೊತ್ತಿಲ್ಲದೆ ಇರೋ ತರಕಾರಿ ಹೆಸ್ರುಗಳೆಲ್ಲ ಹೇಳ್ಕೊಂಡು ಪಾಪ ಅವ್ರನ್ನ ಕೇಳಿಕೊಂಡು ಆಮೇಲಿಂದ ಅದು ಬೇಕಿದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಹೆಸ್ರು ತರಕಾರಿ ತೊಗೊಂಡು ನಾವೇನು ಮಾಡೋಣ. ಹಾಗಾಗಿ ಆ ಥರದ್ದೆಲ್ಲ ಏನೂ ತಗೊಳ್ಳಿಲ್ಲ. ಅಲ್ಲಿಂದ ನಮ್ಗೆ ಏನು ಬೇಕೋ ಅಷ್ಟು ಮಾತ್ರ ತೊಗೊಂಡು ಹೊರಟ್ವಿ ಮನೆ ಕಡೆಗೆ. ಬಟ್ ಹೊಟ್ಟೆ ಕೇಳಬೇಕಲ್ಲ, ಆಲ್ರೆಡಿ ಸಂಜೆ ಆಗಿದ್ದು, ಮಧ್ಯಾಹ್ನ ಊಟ ತಿನ್ನಲಿಲ್ಲ. ಮಾರ್ಕೆಟ್ ಒಳಗೆ ಬಿಸಿಲಲ್ಲಿ ಓಡಾಡಿ ಸುಸ್ತಾಗಿತ್ತು. ಹೆಂಗೆ ಹೋಗ್ತಾ ಇದ್ದಾಳೆ ಅಂತ. ಮುಂದೆ ನೀವು ಹೋದಾಗ ಹಿಂದೆ ನಾ ಬರೋದೆ ಅಂತ ನಾ ಬಿಟ್ಟನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವಳನ್ನ. ಯಪ್ಪ ಎಷ್ಟು ಜೋರು ಮಾಡ್ತಾ ಇದ್ದಾರೆ. ಹೋಗ್ರಿ ಸುಮ್ಮನೆ ಅತ್ಲಾಗಿ ಹೋಗ್ಬಿಡುತ್ತೆ. ನಾವು ಮನೆ ಕಡೆಗೆ ಹೊರಡೋಕ್ಕೆ ಮುಂಚೆನೇ ಹೊಟ್ಟೆಗೆ ತಿನ್ಕೊಂಡು ಹಾಗೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ನನ್ನ ವಿಡಿಯೋ ನೋಡಿದ್ದಕ್ಕೆ.